ಹಾಯ್ ಎವ್ರಿವನ್, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋ ವಿಡಿಯೋಗಳನ್ನ ಗಮನಿಸಿರ್ತೀರಾ. ಇದನ್ನ ಪರಪ್ಪನಗರ ಜೈಲು ಅನ್ನೋದಕ್ಕಿಂತ ಪರಪ್ಪನಗರ ರೆಸಾರ್ಟ್ ಅಂದ್ರೆ ಸುಖಂದ್ರಕ್ಕೆ ಇಷ್ಟಪಡ್ತೀನಿ. ಬರೋಬ್ಬರಿ 3-4 ವಿಡಿಯೋ ವೈರಲ್ ಆಗಿದೆ ಆಯ್ತಾ. ಇಲ್ಲಿ ನೋಡೋದಾದ್ರೆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಅವರು ಕೂಡ ಫೋನ್ ಅಲ್ಲಿ ಮಾತಾಡ್ತಿರೋದು, ರಾಜತೀತೆ ಕೊಡ್ತಿರೋದು ಕೂಡ ವೈರಲ್ ಆಗಿದೆ. ನಂತರ ಅರೆಸ್ಟ್ ಮಾಡಿರೋ ಟೆರರಿಸ್ಟ್ ಕೂಡ ಆಜಾತೀತ್ಯದಲ್ಲಿರೋದು ಕೂಡ ವೈರಲ್ ಕೂಡ ಆಗ್ತಾ ಇದೆ. ನಂತರ ಎಣ್ಣೆ ಪಟ್ಟಿ ಮಾಡಿರೋದು ಜೈಲಲ್ಲಿ ವೈರಲ್ ಕೂಡ ಆಗಿದೆ. ಇದನ್ನು ಹೊಸದಲ್ಲ, ಹಿಂದೆ ಕೂಡ ವೈರಲ್ ಕೂಡ ಆಗಿತ್ತು. ಈಗ ಏನ್ ಆತಂಕ ಅಂದ್ರೆ, ಒಬ್ಬ ಕನ್ವಿಕ್ಟ್ ಆಗಿರೋ ಶಿಕ್ಷೆ ಪ್ರಕಟ ಆಗಿರೋ ಫೆಲೋ ಒಬ್ಬ ಈ ರೀತಿ ರಾಜಕೀಯದಲ್ಲಿ ಇರೋದು ವೈರಲ್ ಕೂಡ ಆಗಿದೆ. ಅದು ಫೋನ್ ಅಲ್ಲಿ ಎರಡೆರಡು ಫೋನ್ ಇಟ್ಕೊಂಡು ಮಾತಾಡೋದು ವಿತ್ ಟಿವಿ ಇರೋದು ಕೂಡ ವೈರಲ್ ಕೂಡ ಆಗಿದೆ. ನಂತರ ಒಬ್ಬ ಟೆರರಿಸ್ಟ್ ಆಯ್ತಾ, ಅರೆಸ್ಟ್ ಕೂಡ ಮಾಡಿದ್ದಾರೆ. NIA ಅವರು ಕಷ್ಟಪಟ್ಟು ಅರೆಸ್ಟ್ ಮಾಡಿ ತನಿಖೆ ಮಾಡಿ ನಂತರ ಜೈಲಿಗೆ ಹಾಕಿದ್ದಾರೆ. ಆತ ಕೂಡ ಬಿಂದಾಸ್ ಆಗಿ ಜೈಲಲ್ಲಿ ಕೂಡ ಇದ್ದಾನೆ. ಈ ಪರಪ್ಪನಗರ ಕರ್ಮಕಾಂಡ ಕೂಡ ವೈರಲ್ ಕೂಡ ಆಗಿದೆ. ಜನ ಬೈತಾ ಇದ್ದಾರೆ, ಸರ್ಕಾರದವರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವು ತನಿಖೆ ಮಾಡ್ತೇವಿ, ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ CM ಅವರು ಹಿಂದೆ ಹೋದ್ರೆ, ಆಸ್ ಯೂಶುವಲ್ ಪರಮೇಶ್ವರ್ ಅವರು ಸಚಿವರು ನಿಮಗೆ ಗೊತ್ತವರೆಗೆ ಅವರು ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಹಿಂದೆ ಮುಂದೆ ಹೋಗ್ತಾ ಇದಾರೆ. ಇನ್ನು CM ಅವರು ಮೀಟಿಂಗ್ ಮಾಡಿ ತೀರ್ಮಾನ ಕೂಡ ಮಾಡ್ಕೊಳ್ತಾರಂತೆ. ನೋಡಿ ಎಂತ ಪರಿಸ್ಥಿತಿಗೆ ಬಂದೈತೆ ನಮ್ಮ ಸಮಾಜ. ಯೋಚನೆ ಮಾಡಿ, ರೇಪಿಸ್ಟ್ ಆಗಿ ಕನ್ವಿಕ್ಟ್ ಆಗಿರೋನು ಟೆರರಿಸ್ಟ್ ಗಳಿಗೆ ಕೂಡ ರಾಜ್ಯ ಸೌಕರ್ಯ ಕೂಡ ಸಿಗ್ತಾ ಇದೆ ಜೈಲಲ್ಲಿ. ನಾವೇನ್ ಅನ್ಕೊಬಿಡ್ತೀವಿ, ಜೈಲ್ ಅಂದ್ರೆ ದೊಡ್ಡದಾಗಿರುತ್ತೆ, ಅಲ್ಲಿ ಎಲ್ಲರನ್ನ ಕೂಡಿಡ್ತಾರೆ, ಶಿಕ್ಷೆ ಕೊಡ್ತಾರೆ ಅಂತ ನೋಡಿದ್ರೆ ಅವರು ಬಿಂದಾಸ್ ಲೈಫ್ ಕೂಡ ಮಾಡ್ತಾ ಇದಾರೆ. ಎಣ್ಣೆ ಪಾರ್ಟಿ ಕೂಡ ಮಾಡ್ತಾ ಇದಾರೆ. ಈ ಹಿಂದೆ ಬರ್ತ್ಡೇ ಪಾರ್ಟಿ ಮಾಡಿದ್ರೆ ಕೂಡ ವೈರಲ್ ಕೂಡ ಆಗಿತ್ತು. ಒಂದು ಗಾದೆ ಮಾತಿದೆ, ಹಣ ಇದ್ರೆ ಹೆಣ ಕೂಡ ಬಾಯ್ಬಿಡುತ್ತೆ ಅಂತ. ಆ ರೀತಿ ಹಣ ಇದ್ರೆ ನೀನು ಕೂಡ ಜೈಲಲ್ಲಿ ಕೂಡ VIP ಆಗ್ಬೋದು ಅಂತ ಹೇಳಿ ಈ ಸುದ್ದಿ ತೋರಿಸ್ತಾ ಇದೆ, ನೋಡ್ಬೋದು. ಏನಕ್ರಿ ಸಮಾಜ, ಕಾನೂನು, ಜೈಲು, ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತಾರೆ, ಶಿಕ್ಷೆ ಕೊಡ್ತಾರ ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ. ಬಟ್ ಇವರು ಈ ರೀತಿ ಇರೋದು ನಮ್ಮ ಸಮಾಜಕ್ಕೆ ಯಾವ ರೀತಿ ಮಾದರಿ ಆಗೋದು ಅಂತ ಹೇಳಿ ನೀವು ಯೋಚನೆ ಮಾಡಿ. ಇದೇ ರೀತಿ ಗೊತ್ತಾದ್ರೆ ಮರ್ಡರ್ ಮಾಡೋನು ಭಯ ಪಡ್ಕೊಳ್ಳೋದಿಲ್ಲ, ರೇಪ್ ಮಾಡೋನು ಭಯ ಪಡ್ಕೊಳ್ಳೋದಿಲ್ಲ. ದುಡ್ಡಿದ್ರೆ ಹೆಂಗಿದ್ರು ನಾವು VIP ಆಗಿರ್ಬೋದು ಅಂತ ಹೇಳಿ ಅವ್ರು ಯೋಚನೆ ಮಾಡಬಹುದು. ಆ ರೀತಿ ನಮ್ಮ ಸಮಾಜ ಬರೋದು ನಾನು ಇಷ್ಟಪಡ್ತೀನಿ. ಸದ್ಯಕ್ಕೆ ಇದೇ ಪದೇ ಪದೇ ಆಗ್ತಾ ಇದೆ. ಇದನ್ ದೊಡ್ಡದಾಗ ಇವ್ರನ್ನ ಚೇಂಜ್ ಮಾಡ್ತಾರೆ, ಆ ಅಧಿಕಾರಿ ಈ ಅಧಿಕಾರಿನ ಬದಲಿಸ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಕೈದಿಗಳು ಹುಷಾರಾಗಿದ್ದಾರೆ, ಚಾಲೂಕ್ ಆಗಿದ್ದಾರೆ, ಅವರಿಗೆ ಮೊಬೈಲ್ ಫೋನ್ ಇಂದ ಹಿಡಿದು ಎಲ್ಲಾ ಕೂಡ ಸಿಗುತ್ತಂತೆ. ಯಾರಾದ್ರೂ ಒಂದು ಚೂರು ಜಾಸ್ತಿ ಮಾತಾಡಿದ್ರೆ ಈ ರೀತಿ ವಿಡಿಯೋ ವೈರಲ್ ಕೂಡ ಮಾಡ್ತಾರೆ, ಅವ್ರನ್ನ ಸಸ್ಪೆಂಡ್ ಕೂಡ ಮಾಡ್ತಾರೆ. ಈ ರೀತಿ ಕೂಡ ಆಗಿದೆ. ಹೋಲ್ ಸಿಸ್ಟಮ್ ಬಂದ್ಬಿಟ್ಟು ಕರಪ್ಷನ್ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಇದು ಓನ್ಲಿ ನಮ್ಮ ಕರ್ನಾಟಕದಲ್ಲ, ಬೇರೆ ಕಡೆನೇ ಗೊತ್ತಿಲ್ಲ. ಒಟ್ಟಾರೆ ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಆಗ್ತಾ ಇದಾರೆ. ಪದೇ ಪದೇ ಈ ರೀತಿ ಸುದ್ದಿ ಆಗ್ತಾ ಇದೆ. ನೋಡೋರು ಸಾರ್ವಜನಿಕರು ಏನ್ ಅನ್ಕೋಬೇಕು, ಏನ್ ಜೈಲಿದ್ರೆ ಹಂಗೆ ಹಿಂಗೆ ಅಂತ. ಒಬ್ಬ ಟೆರರಿಸ್ಟ್ ಗಳಿಗೆ, ಒಬ್ಬ ರೇಪಿಸ್ಟ್ ಗಳಿಗೆಲ್ಲ ಈ ರೀತಿ ಕೊಡ್ತಾ ಇದಾರೆ. ನೀವು ಯೋಚನೆ ಮಾಡಿ, ಯಾವ ರೀತಿ ಅಧಿಕಾರಿಗಳು ಎಷ್ಟು ಕರೆಕ್ಟ್ ಆಗಿದ್ದಾರೆ. ದೇಶ ಪ್ರೇಮ ಇಲ್ಲ, ರೇಪಿಸ್ಟ್ ಅನ್ನೋ ಮನೋಭಾವ ಇಲ್ಲ, ದುಡ್ಡಿದ್ರೆ ಏನ್ ಬೇಕಾದ್ರೆ ಮಾಡುತ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಜಿಲ್ಲಾಧಿಕಾರಿಗಳು ಈ ರೀತಿ ಇದ್ದಾರೆ. ಏನೋ ತನಿಖೆ ಅಂತ ಅದು ಇದು ಅಂತಾರೆ. ಒಟ್ಟಾರೆ ನಮ್ಮ ಸಮಾಜ ಕೂಡ ಬದಲಾಗೋದಿಲ್ಲ. ಏನೋ BJP ವಿರೋಧ ಕೂಡ ಮಾಡ್ಬೋದು, ಬಟ್ ಅವರ ಸರ್ಕಾರ ಇದ್ರು ಕೂಡ